ಚಿಕ್ಕ ಚಿಕ್ಕ ಪ್ರಶ್ನೆಗಳು. ಕಿಂ ತದ್ ಬ್ರಹ್ಮ, ಕಿಂ ಅಧ್ಯಾತ್ಮಂ, ಕಿಂ ಕರ್ಮ ಪುರುಷೋತ್ತಮ ಅಂತ ಅರ್ಜುನ ಕೇಳಿದರೆ ಕೃಷ್ಣನ ಅಷ್ಟೇ ಚುಟುಕಾದಂಥ ಉತ್ತರಗಳು. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರು ವಿಸರ್ಗ ಕರ್ಮ ಸಂಜಿತಃ. ಅರ್ಜುನ ಕೇಳಿದ, ಆ ಭಗವಂತ ಭಗವಂತ ಅಂತಂತಾರಲ್ಲ, ಯಾರದು? ಏನು ಭಗವಂತ ಅಂತಂದರೆ ಅಧ್ಯಾತ್ಮ ಅಂತ ಹೇಳ್ತಾರೆ. ಏನು ಅಧ್ಯಾತ್ಮ ಅಂದರೆ? ಕರ್ಮ ಅಂದರೆ ಯಾವುದು? ಚಿಕ್ಕದಾಗಿ ಒಂದೇ ಮಾತಿನಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ ಅಂತಂದರೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಅಕ್ಷರಂ ಬ್ರಹ್ಮ ಪರಮಂ, ಬ್ರಹ್ಮನಿದ್ದಾನಲ್ಲ ಅಕ್ಷರನಾದಂಥ, ಅಂದರೆ ಯಾವತ್ತಿಗೂ ಕೊನೆಯಿಲ್ಲದಂತಹ, ಯಾವ ರೀತಿಯಾದಂಥ ನಾಶವೂ ಇಲ್ಲದಂಥ ಭಗವಂತ ಇದ್ದಾನಲ್ಲ, ಅವನನ್ನು ಬ್ರಹ್ಮ ಅಂತ ಕರೆದಿದ್ದಾರೆ. ಸ್ವಭಾವ ಅಧ್ಯಾತ್ಮ ಉಚ್ಯತೆ. ಸ್ವಭಾವ ಅಂದರೆ ಈ ದೇಹ, ಇಂದ್ರಿಯ, ಅಂತಃಕರಣ ಇವುಗಳನ್ನು ಅಧ್ಯಾತ್ಮ ಅಂತ ಕರೆಯುವಂಥದ್ದು ಸ್ವಭಾವ. ಹಾಗೆ ಕರ್ಮ ಅಂದರೆ ಯಾವುದು ಗೊತ್ತಾ? ಕೆಲಸ ಅಂದರೆ ಅದು ಯಾವುದದು ಅಂದರೆ ಭಗವಂತ ಮಾಡುವಂಥ ಸೃಷ್ಟಿ. ಉಳಿದೆಲ್ಲ ಕೆಲಸಗಳು ತುಂಬ ಗೌಣವಾದಂಥ ಕೆಲಸ. ನಾವು ನೂರಾರು ಕೆಲಸವನ್ನು ಮಾಡ್ತೇವೆ, ನಾನು ಮಾಡಿದ್ದು ಅಂತ ಹೇಳ್ಕೊಳ್ತೇವೆ. ಆದರೆ ಜಗತ್ತನ್ನೇ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ದಲ್ಲ, ಅದು ಕೆಲಸ ಅಂದರೆ. ಕರ್ಮ ಅಂದರೆ ಅದು ಜಗತ್ತಿನ ಸೃಷ್ಟಿ. ಹೀಗೆ ಒಂದೊಂದೇ ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥದ್ದು ಭಾಳ ಸೂಕ್ಷ್ಮವಾಗಿ ತುಂಬ ದೊಡ್ಡ ಉತ್ತರಗಳನ್ನು ಕೊಡ್ತಾರೆ. ಇದನ್ನು ರಾಮಾಯಣದಲ್ಲಿ ನೋಡೋದಾದರೆ ಒಂದು ಭಾಳ ಮಜಾ ಪ್ರಸಂಗ ಅಂತಂದರೆ, ಹನುಮಂತ ಲಂಕೆಗೆ ಹೋಗಿದ್ದಾನೆ. ಲಂಕೆಗೆ ಹೋದಾಗ ಅಲ್ಲಿ ಸೀತೆಯನ್ನು ನೋಡಿದ, ಅವಳನ್ನು ಮಾತಾಡಿಸಿದ. ಎಲ್ಲ ಆದಮೇಲೆ ವಾಪಸ್ ಹೋಗೋಕ್ಕಿಂತ ಮುಂಚೆ ಒಮ್ಮೆ ಬಿಸಿ ಮುಟ್ಟಿಸಬೇಕು. ತಾವು ಬಂದವರು ಯಾರು, ಮುಂದೆ ಏನೆಲ್ಲ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ ಅನ್ನೋಂಥ ಪರಿಚಯವನ್ನು ಮಾಡಿಕೊಡಬೇಕು ಅಂತ ವನಭಂಗವನ್ನೆಲ್ಲ ಮಾಡಿದ ಹನುಮಂತ. ಆಮೇಲೆ ಅವನನ್ನು ಹಿಡ್ಕೊಂಡು ಹೋದರು, ರಾವಣನ ಮುಂದೆ ಕೂಡಿಸಿದ್ರು. ರಾವಣನ ಮುಂದೆ ಕೂಡಿಸಿದಾಗ ರಾವಣ ಒಂದು ಪ್ರಶ್ನೆ ಕೇಳ್ತಾನೆ, ನೋಡಪ್ಪ, ಯಾರು ನೀನು? ಯಾರು ದೂತನಾಗಿ ಬಂದಿದ್ದೆ ಹೇಳು? ಯಾರು ನಿನ್ನ ಯಜಮಾನ? ಯಾರು ದೂತನಾಗಿ ಬಂದಿದ್ದಿ ಅಂತ ರಾವಣನ ಪ್ರಶ್ನೆ ಕೇಳಿದರೆ ಹನುಮಂತ ತುಂಬ ಚೆನ್ನಾಗಿ ಉತ್ತರ ಕೊಡ್ತಾನೆ. ಆ ಸಂದರ್ಭಕ್ಕೆ ತಕ್ಕಂತೆ ನನ್ನ ಒಡೆಯನನ್ನು ಯಾವ ಕಾಲಕ್ಕೆ ಯಾವ ರೀತಿಯಾಗಿ ಪರಿಚಯ ಮಾಡಿಸ್ಬೇಕು, ಒಂದೊಂದು ಕಾಲಕ್ಕೆ ಒಂದೊಂದು ರೀತಿ ಪರಿಚಯ ಮಾಡಿಸ್ಬೇಕು. ರಾವಣಂಗೆ ಹೇಗೆ ಪರಿಚಯ ಮಾಡಿಸ್ಬೇಕು ಅಂದರೆ ಹನುಮಂತ ಹೇಳ್ತಾನೆ, ನಚಾಪಿ ತ್ರಿಷು ಲೋಕೇಶು ರಾಜನ್ ವಿದ್ಯೇತ ಕಶ್ಚನ ರಾಘವಸ್ಯ ವ್ಯಲೀಕಂ ಯಃ ಕೃತ್ವಾ ಸುಖಮವಾಪ್ನುಯಾತ್. ನಾನು ರಾಮನ ದೂತನಾಗಿ ಬಂದಿದ್ದೇನೆ. ರಾಮ ಅಂದರೆ ಯಾರು ಗೊತ್ತೋ? ನನ್ನೊಡೆಯ ರಾಮ ಅಂದರೆ ಅವನು ಹೇಳ್ತಾನೆ, ಅವನಿಗೆ ಅನ್ಯಾಯವನ್ನು ಮಾಡಿ, ನನ್ನ ಸ್ವಾಮಿಗೆ ಅನ್ಯಾಯವನ್ನು ಮಾಡಿ ಯಾರಾದರೂ ಮಾಡಿದರು ಅಂತಾದರೆ ಜಗತ್ತಿನಲ್ಲಿ ಯಾರೂ ಕೂಡ ಅನ್ಯಾಯ ಮಾಡಿದವನು ಸುಖವಾಗಿರಲಾರ ಅಂಥವನು ನನ್ನ ಸ್ವಾಮಿ. ರಾಮ ಅಂದರೆ ಯಾರು ಅಂದರೆ, ಅವನಿಗೇನಾದರೂ ನೀನು ವಿರೋಧ ಮಾಡಿದೆ, ಅವನಿಗೆ ಅನ್ಯಾಯ ಮಾಡಿದೆ ಅಂತಾದರೆ ಅವನಿಗೆ ಯಾರು ಬೇಕಾದಾಗಿರಲಿ, ಅದು ಎರಡನೇ ಪ್ರಶ್ನೆ, ಯಾರು ಬೇಕಾದ್ರಾಗಿರಲಿ ಅವನು ಸುಖವಾಗಿರಲಾರ, ಇಷ್ಟು ಮಾತ್ರ ತೀರ್ಮಾನ. ಅಂತಹ ವ್ಯಕ್ತಿ ರಾಮ. ಒಂದೇ ಮಾತಿನಲ್ಲಿ ಅವನಿಗೆ ಪರಿಚಯ ಮಾಡಿಸ್ತಾನೆ ರಾಮಂದು. ನೋಡಿ, ಯಾರಿಗೆ ಹೇಗೆ ಮಾಡಬೇಕೋ ಹಾಗೆ ಮಾಡಿ. ವಿಭೀಷಣನಿಗೆ ರಾಮನ ಪರಿಚಯ ಮಾಡಿಸು ಅಂದರೆ ಅವನು ಒಂದೇ ಒಂದು ಸಾರಿ ಅವನನ್ನು ಯಾರು ಶರಣಾಗ್ತಾರೋ ಜೀವನ ಪರ್ಯಂತ ಅವರಿಗೆ ನಿರ್ಭಯವನ್ನು, ಅಭಯವನ್ನು ಕೊಡುವಂಥವನು ಭಗವಂತ ಅಂತ ವಿಭೀಷಣನಿಗೆ ರಾಮನ ಪರಿಚಯ ಮಾಡಿಸೋದಾದರೆ, ಅದೇ ರಾವಣನಿಗೆ ರಾಮನ ಪರಿಚಯ ಮಾಡಿಸೋದಾದರೆ ಅವನಿಗೆ ಅನ್ಯಾಯ ಮಾಡಿದವರು ನೆಮ್ಮದಿಯಾಗಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂಥ ವ್ಯಕ್ತಿ ರಾಮ ಅಂತ ಅವನಿಗೆ ಪರಿಚಯ ಮಾಡಿಸ್ಕೊಡ್ತಾನೆ. ಹೀಗೆ ಯಾರಿಗೆ ಹೇಗೆ ಪರಿಚಯ ಮಾಡಿಸ್ಬೇಕೋ ಹಾಗೆ, ಒಂದೇ ಮಾತಿನಲ್ಲಿ ಮಾಡಿಸುವಂಥ ಪರಿಚಯ ಹೀಗೆ ಅಂತ. ಆ ಥರ ರಾಮನ ಪರಿಚಯ ಮಾಡಿಸುವಂಥ ಕ್ರಮ ಹೀಗೆ ಅಂತ ರಾಮಾಯಣದಲ್ಲಿ ಒಂದೇ ಮಾತಿನ ಉತ್ತರಗಳು ಅಂತ ನೋಡಬಹುದು. ಇನ್ನು ನಮ್ಮ ಜೀವನಕ್ಕೆ ಹತ್ತಿರ ಆಗುವಂತೆ, ಜೀವನಕ್ಕೆ ಸಂಬಂಧಿಸುವಂತೆ ಇರುವಂಥ ಪ್ರಶ್ನೆಗಳನ್ನೆಲ್ಲ ಸಣ್ಣದಾಗಿ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ಮಾಡಿಕೊಂಡು ಕೃಷ್ಣ ಉತ್ತರ ಕೊಡ್ತಾ ಬರ್ತಾನೆ. ಉದ್ಧವ ಪ್ರಶ್ನೆಯನ್ನು ಕೇಳ್ತಾನೆ,
ನಮ್ಮ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗಳನ್ನೆಲ್ಲ ಉದ್ಧವನ ಬಾಯಲ್ಲಿ ಕೇಳಿಸಿ ನಮಗೆ ಉತ್ತರವನ್ನು ಕೃಷ್ಣ ಕೊಟ್ಟಿದ್ದಾನೆ. ಕೃಷ್ಣನ ಸನ್ನಿಧಾನದಲ್ಲಿ ಅವನ ಉತ್ತರಗಳನ್ನೆಲ್ಲ ಒಂದು ಸರ್ತಿ ಓದಿ ಅವನಿಗೆ ಸಮರ್ಪಣೆ ಮಾಡ್ತೇನೆ. ನೋಡಿ, ನಾವು ಈಗಷ್ಟೇ ಹಿಂದಿನ ಉಪನ್ಯಾಸದಲ್ಲಿ ಕೇಳಿದ್ವಿ, ದಾನ ಮಾಡಬೇಕು, ಬಹಳ ದೊಡ್ಡದು ದಾನ ಅಂತ. ಏನು ದಾನ ಅಂದರೆ ಏನು? ತಪಸ್ಸನ್ನು ಮಾಡಬೇಕು ಅಂತ ಹೇಳ್ತೇವೆ. ಏನು ತಪಸ್ಸು ಅಂತಂದರೆ, ಜಗತ್ತಿನಲ್ಲಿ ಅತ್ಯುತ್ತಮವಾದ ಹಣ ಅಂದರೆ ಯಾವುದು? ಉದ್ಧವ ಹೇಳ್ತಾನೆ. ಬಹಳ ಯೋಗ್ಯವಾದಂಥ ಪ್ರಶ್ನೆ. ಯಾಕೆ ಅಂದರೆ ನೋಡಿ, ಉತ್ತಮವಾದ ಹಣ ಅಂದರೆ ಬಹಳ ಕಷ್ಟ. ಬರೀ ಹಣ ಅಂದರೆ ತೀರ್ಮಾನ ಮಾಡ್ಬೋದು ಇಂಥದ್ದು ಹಣ ಅಂತ. ಆದರೆ ಉತ್ತಮವಾದ ಹಣ ಯಾವುದು, ಇದನ್ನು ತೀರ್ಮಾನ ಮಾಡೋದೇ ಭಾಳ ಕಷ್ಟ. ಯಾಕೆ ಅಂದರೆ ನೋಡಿ, ನನ್ನ ಹತ್ರ ಒಂದು ಕಟ್ಟು 2,000 ರೂಪಾಯಿ ನೋಟುಗಳಿವೆ. ಭಾರಿ ದೊಡ್ಡ ದುಡ್ಡಿದೆ ಅಂತ ಅನ್ನಿಸ್ಬಹುದು. ಅದೆಲ್ಲ ನನ್ನ ಜೋಬಲ್ಲಿ ಇಟ್ಕೊಂಡು ಎಲ್ಲೋ ಬೇರೆ ದೇಶಕ್ಕೆ ಹೋದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಆ ನೋಟಿಗೆ, ಆ ಕಟ್ಟಿಗೆ ಯಾವುದೇ ಬೆಲೆ ಇಲ್ಲ, ಅದು ಬರೀ ಪೇಪರಲ್ಲಿ. ಇನ್ನೊಂದು ದೇಶಕ್ಕೆ ಹೋದರೆ ಅದು ಬರೀ ಪೇಪರ್ ಆಗಿರುತ್ತೆ, ಅದು ಧನ ಅಂತ ಅನಿಸೋದಿಲ್ಲ. ಅಥವಾ ನಮಗೆ ತೊಂದರೆ ಮಾಡುವಂತಹ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ತೊಂದರೆಯಾಗದಂತಹ, ಜಗತ್ತಿನ ಯಾವ ಮೂಲೆಗೆ ಹೋದರೂ ಬೆಲೆ ಬಾಳುವಂತಹ ಧನ ಅಂದರೆ ಯಾವುದು? ಅಷ್ಟೇ ಅಲ್ಲ, ಉತ್ತಮವಾದ ಧನ ಅಂದರೆ ಯಾವುದು? ಇದು ಸಮಸ್ಯೆ. ಯಾಕೆ ಅಂದರೆ ನೋಡಿ, ನನ್ನ ಹತ್ರ ಒಂದು ಸೂಟ್ಕೇಸ್ ತುಂಬ ಹಣ ಇದೆ ಅಂದರೆ ಅದು ಉತ್ತಮ ಅಂತ ಆಗೋಲ್ಲ. ಯಾಕೆಂದರೆ ಅದಕ್ಕಿಂತ ಉತ್ತಮ ಇನ್ನೊಬ್ಬ ಇದ್ದಾನೆ, ಅವನಿಗೆ ಪೆಟ್ಟಿಗೆ ತುಂಬ ಇದೆ. ಅದಕ್ಕಿಂತ ದೊಡ್ಡವನು ಇನ್ನೊಬ್ಬ ಇದ್ದಾನೆ, ಅವನಿಗೆ ರೂಮಿನ ತುಂಬ ತುಂಬಿಸಿದೆ. ಹೀಗೆ ಉತ್ತಮವಾದದ್ದು ಯಾವುದು ಅಂತ ತೀರ್ಮಾನ ಮಾಡೋದಕ್ಕೆ ಕಷ್ಟ. ಆದ್ದರಿಂದ ಉದ್ಧವ ಹೇಳ್ತಾನೆ, ಉತ್ತಮವಾದ ಹಣ ಅಂದರೆ ಯಾವುದು? ವಿದ್ಯೆ ಅಂದರೆ ಯಾವುದು? ನಾವು ಯಾವುದ್ಯಾವುದರೋ ಹಿಂದೆ ವಿದ್ಯೆ ಅಂದ್ಕೊಂಡು ಓಡಿ ಹೋಗ್ತಾ ಇದ್ದೇವೆ. ವಿದ್ಯೆ ಅಂದರೆ ಯಾವುದು? ಸುಖ ಯಾವುದು? ದುಃಖ ಯಾವುದು? ಜ್ಞಾನ ಯಾವುದು? ಹೀಗೆ ನಮಗೆ ಬಹಳ ಮುಖ್ಯವಾಗಿ ಬೇಸಿಕ್ ಯಾವುದು ಬೇಕೋ, ತಳಪಾಯವಾಗಿ ಯಾವುದು ಬೇಕೋ ಅವನ್ನೆಲ್ಲ ಉದ್ಧವ ಪ್ರಶ್ನೆ ಕೇಳಿದರೆ ಕೃಷ್ಣ ತುಂಬ ಚೆನ್ನಾಗಿ ಉತ್ತರ ಕೊಡ್ತಾ ಬರ್ತಾನೆ. ಬಹಳ ಮುಖ್ಯವಾಗಿ ಧೈರ್ಯವಂತ ಅಂದರೆ ಯಾರು ಅಂತ ಹೇಳ್ತೀನಿ ಕೇಳೋನು. ಉದ್ಧವ ಕೇಳಿದ್ದ, ಕಾ ಧೃತಿ ಅಂತ. ಧೈರ್ಯ ಅಂದರೆ ಯಾವುದು? ಎಲ್ಲೋ ದಾರಿಲಿ ಹೋಗ್ತಾ ಇದ್ವಿ, ಇದ್ದಕ್ಕಿದ್ದಂಗೆ ಒಂದು ಹುಲಿಯೋ ಚಿರತೆಯೋ ಬಂತು ಅಥವಾ ಹಾವು ಬಂತು, ಧೃತಿಗೆಡದೆ ಧೈರ್ಯವಾಗಿ ನಿಂತಿರ್ತಾನೆ, ಅದನ್ನು ಎದುರಿಸ್ತಾನೆ. ಇದು ಧೈರ್ಯವ? ಅಥವಾ ಯುದ್ಧಕ್ಕೆ ಹೋಗಿದ್ವಿ, ಶತ್ರು ರಾಷ್ಟ್ರದವರು ನಮ್ಮ ಮೇಲೆ ದಾಳಿ ಮಾಡಿದರು, ಪ್ರಾಣ ಹೋಗುವಂಥ ಸಂದರ್ಭ ಇದ್ದರೂ ಧೃತಿಗೆಡದೆ, ಅಂದರೆ ಮನಸ್ಸು ಚಂಚಲ ಆಗದೇನೆ ಓಡಿ ಹೋಗುವಂಥ ಯೋಚನೆಯನ್ನು ಮಾಡದೆ ಧೈರ್ಯವಾಗಿ ಕಲ್ಲಿನಂತೆ ನಿಂತು ಎದುರಿಸ್ತಾನೆ. ಇದು ಧೈರ್ಯವ? ಏನು ಧೈರ್ಯ ಅಂದರೆ ಕೃಷ್ಣ ಹೇಳ್ತಾನೆ, ಇವೆಲ್ಲವೂ ಧೈರ್ಯ ಹೌದು, ಆದರೆ ಮುಖ್ಯವಾದ ಧೈರ್ಯ ಇದಲ್ಲ. ಅರೆ, ಇದಕ್ಕಿಂತ ದೊಡ್ಡ ಧೈರ್ಯ ಇನ್ನೊಂದಿದೆಯಾ? ಹುಲಿ ಬಂದರೆ ಹೆದರದೇ ಇದ್ದವನು ಧೈರ್ಯವಂತ ಅಲ್ವಾ? ಅಂದರೆ ಅದಕ್ಕಿಂತ ಭಯಂಕರವಾದ ಇನ್ನೊಂದಿದೆಯಪ್ಪ. ಯಾವುದದು ಅಂದರೆ ಜಿಹ್ವೋಪಸ್ಥ ಜಯೋ ಧೃತಿ. ನಿನ್ನ ಧೈರ್ಯ ಯಾವಾಗ ತೀರ್ಮಾನ ಆಗುತ್ತೆ ಗೊತ್ತೋ? ನಿನ್ನ ನಾಲಿಗೆಯನ್ನು ಗೆದ್ದರೆ ಅವಾಗ ಧೈರ್ಯವಂತ ಅಂತ ಅರ್ಥ. ಉಳಿದವುಗಳನ್ನು ಗೆದ್ದು ಬಿಡಬಹುದು, ಅದಕ್ಕೆ ದಾರಿಗಳಿವೆ. ತುಂಬ ಗಟ್ಟಿಗನಾಗಿರಬೇಕು, ವ್ಯಾಯಾಮ ಮಾಡಿಯೋ ಇನ್ನೊಂದು ಮಾಡಿಯೋ ದೇಹ ಗಟ್ಟಿ ಮಾಡಿಕೊಂಡೆ, ಯಾವ ಪ್ರಾಣಿಗಳ ಜೊತೆ ಹೇಗೆ ವ್ಯವಹರಿಸಬೇಕು ಅಂತ ಅಭ್ಯಾಸ ಮಾಡಿಕೊಂಡೆ, ಇದು ಮಾಡಿಕೊಂಡು ಕೂಡ ಆ ಪ್ರಾಣಿಯನ್ನೋ ಅಥವಾ ಯುದ್ಧದಲ್ಲಿ ಹೇಗೆ ಗೆಲ್ಲಬೇಕು ಅಂದರೆ ಹೇಗೆ ಯುದ್ಧ ಮಾಡಬೇಕು ಅಂತ ತಿಳ್ಕೊಂಡು ಗೆದ್ದು ಬಿಡಬಹುದು. ಆದರೆ ನಾಲಿಗೆಯನ್ನು ಗೆಲ್ಲು ನೋಡೋಣ. ನಿನ್ನ ನಾಲಿಗೆಯನ್ನು ನೀನು ಗೆದ್ದಿ ಅಂತಾದರೆ ನೀನು ಭಾರಿ ಧೈರ್ಯವಂತ ಅಂತ ತೀರ್ಮಾನ ಅಂತಾನೆ ಕೃಷ್ಣ. ಬೇರೆಲ್ಲ ಇಂದ್ರಿಯಗಳನ್ನು ಬಿಟ್ಟ ಬಹಳ ಮುಖ್ಯವಾಗಿ ನಾಲಿಗೆಯನ್ನು, ಉಪಸ್ಥವನ್ನು ಗೆಲ್ಲೋದೇ ಗೆಲುವು ಅಂತ ಕೃಷ್ಣ ಹೇಳ್ತಾನೆ. ಯಾಕೆ ಅಂದರೆ ಈ ನಾಲಿಗೆ ಇದೆಯಲ್ಲ, ಇದು ಮಾಡುವಂತಹ ಅಧ್ವಾನಗಳು ಬೇರೆ ಬೇರೆ ರೀತಿಯಾಗಿದೆ. ಬೇರೆಲ್ಲ ಇಂದ್ರಿಯ ಒಂದೇ ದಾರಿಯಲ್ಲಿ ನಮ್ಮನ್ನು ಕೆಡಿಸುತ್ತೆ. ನಾಲಿಗೆ ಇದೆಯಲ್ಲ, ಎರಡೆರಡು ದಾರಿಯಲ್ಲಿ ಕೆಡಿಸುತ್ತೆ. ಏನು ಅಂದರೆ, ಒಂದು ರುಚಿಯಾಗಿ ಇದು ಬೇಕು ಅದು ಬೇಕು ಅಂತ ಹೇಳುತ್ತೆ.
ಎಷ್ಟು ಕೊಟ್ಟರೂ ಸಮಾಧಾನ ಇಲ್ಲ. ಉಳಿದೆಲ್ಲ ಇಂದ್ರಿಯಗಳು ಕೊಟ್ಟಷ್ಟು ಆಮೇಲೆ ಶಿಥಿಲ ಆಗ್ತಾ ಬರ್ತವೆ. ಸಾಕಪ್ಪ ಅಂತ ಅನ್ನತ್ತೆ. ಕಣ್ಣು ನೋಡಬೇಕು ಅಂತ ಹೇಳುತ್ತೆ. ಒಂದಷ್ಟು ವರ್ಷ ನೋಡಿದ ಮೇಲೆ ಮಂಕಾಗ್ಲಿಕ್ಕೆ ಶುರು ಆಗುತ್ತೆ. ಅಯ್ಯಪ್ಪ ಸಾಕು. ಹೀಗೆ ಎಲ್ಲ ಇಂದ್ರಿಯಗಳು ಸಾಕಾಯಿತು ಅಂತ ಅಂದ್ಕೊಂಡ್ರೆ ನಾಲಿಗೆ ಮಾತ್ರ ವಯಸ್ಸಾದಂತೆಲ್ಲ ಇನ್ನೂ ರುಚಿ ಜಾಸ್ತಿ ಬೇಕು ಅನ್ನುತ್ತೆ. ಇಷ್ಟು ದಿವಸ ಏನು ಉಪ್ಪು ಖಾರ ಹಾಕ್ತಾಯಿದ್ರು, ಇನ್ನೂ ಜಾಸ್ತಿ ಬೇಕು ಅನ್ನುತ್ತೆ ನಾಲಿಗೆ. ಬೇರೆ ಬೇರೆ ರುಚಿ ಬೇಕು ಅಂತ ಹೇಳುತ್ತೆ. ಹೀಗೆ ಬೇರೆಲ್ಲ ಇಂದ್ರಿಯಗಳನ್ನು ಕಟ್ಟಿ ಕೂಡಿಸ್ಬಿಡ್ಬೋದು. ಉಪವಾಸ ಹಾಕು, ಎಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾವೆ. ಎಲ್ಲ ಇಂದ್ರಿಯಗಳು ಕೂಡ ನಾವು ಹೇಳಿದಂತೆ ಕೇಳುತ್ತೆ. ಯಾವಾಗ ಅಂದರೆ ಉಪವಾಸ ಹಾಕಿಬಿಟ್ರೆ ಸಾಕು. ಆದರೆ ನಾಲಿಗೆ ಮಾತ್ರ ಹಾಗಲ್ಲ, ಉಪವಾಸ ಇದ್ದಷ್ಟು ಇನ್ನೂ ಜಾಸ್ತಿ ಕೇಳುತ್ತೆ. ಹಾಗಾಗಿ ಇದನ್ನು ಹಿಡಿಯೋದು ಕಷ್ಟ. ಉಳಿದ ಇಂದ್ರಿಯಗಳಿಗೆ ಉಪವಾಸ ಹಾಕಿದರೆ ಬಾಯಿ ಮುಚ್ಕೊಂಡು ಕೂತ್ಬಿಡ್ತಾವಂತೆ. ಸುಮ್ಮನೆ ಆಗಿಬಿಡುತ್ತೆ. ಬೇಡಪ್ಪ, ಏನೂ ಬೇಡ, ಸುಮ್ಮನೆ ಬಿಟ್ಬಿಡು, ನಮ್ಮನ್ನು ಊಟಕ್ಕೆ ಹಾಕಿದರೆ ಸಾಕು ಅಂತ. ಆದರೆ ನಾಲಿಗೆ ಮಾತ್ರ ಉಪವಾಸ ಹಾಕಿದಷ್ಟು ಇನ್ನೂ ಜಾಗ್ರತೆ ಆಗುತ್ತೆ. ಏಕಾದಶಿ ದಿವಸ ಯೋಚನೆ ಮಾಡಿ ನೋಡಿ.